ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿದೆಲ್ಲವನ್ನು ನೋಡ್ತವೆ. ಹಾಗೆ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡ್ತಾರೆ. ದ್ವೇಷಿಸುವವರಿಗೆ ನಿಮ್ಮನ್ನು ದ್ವೇಷಿಸಲು ವಿಶೇಷ ಕಾರಣ ಬೇಕಂತಿಲ್ಲ. ನಿಮ್ಮನ್ನು ಬಹಳ ಜನರು ಪ್ರೀತಿಸ್ತಾರೆ, ಮೆಚ್ಚುತ್ತಾರೆ ಎನ್ನುವ ಕಾರಣಕ್ಕೂ ಕೆಲವರು ನಿಮ್ಮನ್ನ ದ್ವೇಷಿಸ್ತಾರೆ. ಸಹನೆ ಇದ್ದರೆ ಸಮಯವು ಕೂಡ ಸಹಕರಿಸ್ತದೆ. ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ರವಾನಿಸ್ತದೆ. ಜೀವನ ಇರೋದು ಸಂತೋಷ ಪಡಲಿಕ್ಕೆ ಹೊರತು ಸಂಕಟ ಪಡಲಿಕ್ಕಲ್ಲ. ಕಷ್ಟಗಳೇನಿದ್ರೂ ಜೀವನದ ಭಾಗವಾಗಬೇಕೇ ಹೊರತು ಜೀವನವನ್ನೇ ಕಷ್ಟಮಯವಾಗಿ ಅನುಭವಿಸಬಾರದು. ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ವಿವರಿಸಲು ಹೋಗಬೇಡಿ. ಕೆಲವರು ತಮಗೇನ್ ಬೇಕೋ ಅದನ್ನು ಮಾತ್ರ ಕೇಳಿಸಿಕೊಳ್ತಾರೆ. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತ ಗೆಳೆಯರು ಬೇಕು. ಕನ್ನಡಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ನೆರಳು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸ್ತದೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನ ತಂದು ಕೊಡ್ತದೆ. ಯೋಗ್ಯರು ಪರೀಕ್ಷಿಸಿದ ನಂತರ ನಂಬ್ತಾರೆ, ಆದ್ರೆ ಮೂರ್ಖರು ಅವರಿವರು ಹೇಳಿದ್ದನ್ನ ನಂಬ್ತಾರೆ. ಮನುಷ್ಯ ಯಾರನ್ ಬೇಕಾದ್ರೂ ಮೋಸ ಮಾಡಬಹುದು, ಆದ್ರೆ ತನ್ನ ಆತ್ಮ ಸಾಕ್ಷಿಯನ್ನಲ್ಲ. ಗೆಲ್ಲುವುದು, ಕಳೆದುಕೊಳ್ಳುವುದು, ಹಂಚಿಕೊಳ್ಳುವುದು ಇವು ಮೂರು ಜೀವನದಲ್ಲಿ ಅಮೂಲ್ಯವಾದದ್ದು. ಗೆಲ್ಲಬೇಕಾಗಿರುವುದು ಇನ್ನೊಬ್ಬರ ಹೃದಯ, ಕಳೆದುಕೊಳ್ಳಬೇಕಾಗಿರುವುದು ಕೆಟ್ಟತನ, ಹಂಚಿಕೊಳ್ಳಬೇಕಾಗಿರುವುದು ಮಧುರವಾದ ಕ್ಷಣಗಳನ್ನ. ದೇವರಲ್ಲಿ ಕೇಳುವುದೊಂದೇ, ನನಗೆ ಅಹಂಕಾರ ಕೊಡಬೇಡ, ಬೇರೆಯವರಿಗೆ ಸಹಾಯ ಮಾಡಲು ಆಗದಿದ್ರು ನನ್ನಿಂದ ಕೆಡುಕು ಮಾಡಿಸಬೇಡ. ನೀವು ಇನ್ನೊಬ್ಬರಿಗೆ ಆಕರ್ಷಣೆ ಆಗಬೇಡಿ, ಬದಲಿಗೆ ಆದರ್ಶವಾಗಿ. ಯಾಕಂದ್ರೆ ಆಕರ್ಷಣೆ ಬೇಗ ಅಳಿಯುತ್ತದೆ, ಆದ್ರೆ ಆದರ್ಶ ಇತಿಹಾಸದ ಉದ್ದಕ್ಕೂ ಉಳಿಯುತ್ತದೆ. ಬಾಯಿಂದ ಜಾರಿದ ಮಾತು, ಕೈಯಿಂದ ಜಾರಿದ ಅವಕಾಶ, ಹಾರಿ ಹೋದ ಪಕ್ಷಿ, ಕಳೆದು ಹೋದ ಕಾಲ ಎಂದೆಂದಿಗೂ ಹಿಂತಿರುಗಿ ಬರೋದಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.